ತಡಮಡಬಡ ಈ ಕ್ಷಣ ಓ ಕಾರಣ ಅಹೋ ಲಕ್ಷಣ ಅಹೋ ಲಕ್ಷಣ ಅಹೋ ಸ್ವಾಮಿ ಪುರೋಹಿತರೇ ಮಂಗಳ ಸೂತ್ರ ಚೇಳನಾರವನ್ನು ತಿಳಿದಿವಿಯಾ ಇದು ಹಾಸ್ಯ ಮಾಡೋದಕ್ಕೆ ಸಮಯವಲ್ಲ. ನಿಮ್ಮ ಮಾವನ ಬೇಕಾಗಿರುವ ಹೆಚ್ಚಿನ ಬೆಲೆ ಉಳ್ಳ ವಸ್ತುವನ್ನು ತಂದ್ರವನ ನೀನು ಪರಿಹಾಸ ಕಂಡು ಶಿಶಿರ ಕಸ ನಾಚಿಸುವುದೇರ ರಣಗಂಭೀರ. ಆಹಾ ಇದು ಏನು ಆಶ್ಚರ್ಯ ಸ್ವಾಮಿ, ನನಗೆ ಬಹಳ ಭಯವಾಗ್ತದೆ. ಅದಕ್ಕೆಂದರೆ ಆಕಾರ ಕಾರಣದ ಕಣ್ಣಿಗೆ ಏನೋ ಭಯಂಕರವಾದ ರೂಪವಾಗಿ ಕಾಣುತ್ತದೆ ಸ್ವಾಮಿ. ಸತ್ಯ ಮಾಡ್ತೇನೆ ಓ ಸ್ವಾಮಿ ಪುರೋಹಿತರೇ, ಮಂಗಳ ಸೂತ್ರವನ್ನು ನನ್ನ ಕೈಗೆ ಕೊಟ್ಟೀರೆ ನಾನು ಕಟ್ಟಲಿಕ್ಕೆ ಹೋದರೆ ನನ್ನ ಹೆಬ್ಬೆರಳನ್ನು ಕಚ್ಚಿತು. ಅಹೋ ಕರ್ಣ ಅಹೋ ಲಕ್ಷಣ ನಾನು ಹಿಡಿದ ಮಾಂಗಲ್ಯವು ಚೇಳಿನ ಆಕಾರವಾಗಿ ಇದೇನೋ ಇದು ಬಹಳ ಆಶ್ಚರ್ಯವಾಗಿ ಕಾಣುತ್ತದೆ ಕರ್ಣ. ಕ್ಷಣ ಎಲೆಯ ಲಕ್ಷಣ ಅಹೋ ಕರ್ಣ ಮಂಗಳ ಸೂತ್ರವನ್ನು ಚೇಳನಾರವನ್ನು ತಿಳಿದಿರುವಿಯಾ ಇದು ಹಾಸ್ಯ ಮಾಡೋದಕ್ಕೆ ಸಮಯವಲ್ಲ. ನಿಮ್ಮ ಮಾವನ ಬೇಕಾಗಿರುವ ಹೆಚ್ಚಿನ ಬೆಲೆ ಉಳ್ಳ ವಸ್ತುಗಳನ್ನು ತಂದ್ರವನ ನೀನು ಪರಿಹಾಸ ಕಂಡ ಶಿಶಿರ ಕಸ ನಾಚಿಸುವುದೇರೋ ರಣಗಂಭೀರ. ಅಹೋ ಬಾಲಕ ಓ ಜನಕ ಸುಂದರಿ ಆದ ಶಶಿರೇಖೆ ಅಂದ ಚಂದ ಕಂಡು ನಿನಗೆ ಮತ್ತೆ ಭ್ರಮಣಿ ಹಿಡಿಯುತ್ತೇಗೆ ನೀನು ಧೈರ್ಯ ವಹಿಸಿ ಶೀಘ್ರವಾಗಿ ಪುರೋಹಿತರಿಗೆ ಹೇಳಿದಂತ ಕಾರ್ಯವನ್ನು ನಡೆಸಿಕೊಡು ಕುಮಾರ. ತಿಳಿಯದು ನಿನಗೆ ಇದರ ವಿಚಾರ. ಅಹೋ ಲಕ್ಷಣ ಅಹೋ ಕರ್ಣ ಅಹೋ ಲಕ್ಷಣ ಬಾಬಾ ಈ ಶಶಿರೇಖೆಯು ಅಲ್ಲ, ಇದು ದೊಡ್ಡ ಹುಲಿಯನ್ನು ನುಂಗುವುದಕ್ಕೆ ಬರುವುದು. ಅದು ಏಕೆ ಲಕ್ಷಣ ಎನ್ನ ಕೈ ಕಾಲುಗಳ ಸಹ ನಡುಗುತ್ತದೆ. ಈ ಭೂಮಿ ಮೇಲೆ ನಿಲ್ಲುವುದಕ್ಕೆ ಆಗುವುದಿಲ್ಲ. ಇದಕ್ಕೆ ಗತಿಯನ್ನು ಮಾಡಲಿ ಕರ್ಣ ಹೇಳಿದ ಈ ಕ್ಷಣ. ಅಹೋ ಲಕ್ಷಣ ಓ ಕರ್ಣ ನಿನ್ನ ಗಣಿತ ಮಾತಿಗೆ ಈ ಜನರು ನಗುತ್ತಿರುವರ ನೀನು ಚೆನ್ನಯ್ಯ ಶಶಿರೇಖೆ ಅರ್ರ ಪೈಕಿ ಮರಳಾಗಿ ಕಾಮವು ಭ್ರಾಂತನ ಬಿಟ್ಟ ತರುಣಮಣಿ ಕೊರಳಲ್ಲಿ ಪುರೋಹಿತರ ಪ್ರಕಾರವನ್ನು ಮಾಂಗಲ್ಯ ಸೆಲೆಕ್ಷನ್ ಬಳಿರ ಈ ಕಾರಣಿಸುವ ಈ ಕ್ಷಣ ಎಲ್ಲ ಸುಂದರವಾದ ಲಕ್ಷಣ. ಓ ಜನಕ ನೀನು ನಿದ್ದೆ ಮಾಡಿ ಎದ್ದವನಂತೆ ನೋಡುತ್ತೀಯಲ್ಲ, ಈ ಶಶಿರೇಖೆ ನಿನಗೆ ಹುಲಿಯಾಗಿ ಕಾಣುವಳೇನು? ಎಲೇ ಬಾಲಕ ಓ ಜನಕ ಈ ಸಭೆಯಲ್ಲಿರುವ ಜನರು ಕಣ್ಣ ಮಣೆ ಒಪ್ಪಿಕೊಂಡಿರುವರು ಮಗನೇ, ಮಾಂಗಲ್ಯ ಕಟ್ಟಬಹುದು ಬೇಗನೆ. ಓ ಅಪ್ಪಯ್ಯ ಅಹೋ ಬಾಲಕ ಅಂತ ಕೆಲಸ ಮಾಡುವಿರಿ, ನನ್ನನ್ನು ಈ ಹುಲಿಯ ಕೊಟ್ಟ ನೀವೆಲ್ಲ ಸುಖವಾಗಿರುವಿರ. ಎಂತ ಮಾತನ್ನಾಡಿದಲೇ ಬಾಲಕ. ಈ ಹುಲಿ ಅಂತಿರುವ ಈ ಕನ್ಯೆಯನ್ನು ನಾನು ಒಲ್ಲೆನು, ಈಗ ನನ್ನ ಹೆಂಡತಿ ಅಲ್ಲ ತಂದೆ ಬಳಿರ ನನ್ನ ಈ ರಾಕ್ಷಸಿ ಮುಂದೆ. ಅಹೋ ಲಕ್ಷಣ ಓ ಕರ್ಣ ನಿಮಗೇನಾದ್ರು ಚಿಡಿದು ಹೇಗೆ ಬಂದ ಜನರು ಹೀರಿದ ಅವಮಾನ ಮಾಡಬೇಡ. ಅವರೆಲ್ಲರೂ ನಿನ್ನನ್ನು ನೋಡಿ ನಕ್ಕು ನಕ್ಕು ಪ್ರಯಾಸ ಮಾಡ್ತಾರವರ. ನಿನ್ನ ಬೆಂಬಲವಾಗಿ ನಾನು ಇರಲಿಕ್ಕೆ ಬಂದು ಬಂದಿದ್ದ ಹೇಗೆ ನೀನು ಧೈರ್ಯದಿಂದ ತಳ ಲಕ್ಷಣ ಬೈರಿ ಇದು ಗುಡ್ಡದಲ್ಲಿರುವ ಕರಡಿ ಅಂತ ಕಾಣುವುದು. ಇದನ್ನು ನೋಡಿದರೆ ನನಗೆ ಬಹಳ ಭಯವಾಗ್ತದೆ. ಅಮ್ಮ ಅಪ್ಪ ಎಲ್ಲರಿಗೂ ಹೇಳ್ತೇನೆ, ನೀವು ಅದರ ನನ್ನನ್ನು ಸಿಹಿ ಮಾಡಲಿಕ್ಕೆ ಬರುವಿರಾ? ನೀವಾದರೂ ನಮ್ಮ ತಂದೆಗೆ ಕೇಳಿ ರಕ್ಷಿಸಿರಿ ಅಮ್ಮ ತಾಯಿಗಳಿರ. ಓ ಜನಕ ಅಹೋ ಬಾಲಕ ಈಗ ಹೆಂಡತಿಯಲ್ಲ, ಈಗ ಮಾಯ ರಾಕ್ಷಸಿ ನೋಡಿದಂತೆ ನೋಡುತ್ತಾಳೆ. ಅದು ಯಾತಕ್ಕೆ ನೋಡುತ್ತಾಳೆ ಈ ಬಾಲಕ? ಈಕೆಯ ಕಣ್ಣುಗಳು ನೋಡಿದರೆ ಎನ್ನ ಗುಂಡಿಗೆ ಎಲಬಗಳ ಕರಗಿ ನೀರಾಗಿ ಹೋಗುತ್ತವೆ. ಹೆಂಡತಿಯಲ್ಲ ತಂದೆ ನೂಕಬೇಡ ನನ್ನ ಇದರ ಮುಂದೆ. ಎಲೆ ಬುದ್ಧಿ ಇಲ್ಲದ ಮಗನೇ, ನನ್ನ ಹೊಟ್ಟೆಯಲ್ಲಿ ಎಲೆ ಬಾಲಕ
ಜನಕ, ನಮ್ಮ ಕುರು ವಂಶದೊಳಗೆ ಎನ್ನನ್ನ ಅಪಕೀರ್ತಿ ಗುರಿ ಮಾಡಿದೆಯಲ್ಲ, ಹೋ ನಿನ್ನಂತ ರಣೀಡಿ ನಾನೆಲ್ಲಿ ಕಾಣಲಿಲ್ಲ. ಏ ಬಾಲಕ, ಓ ತಂದೆ, ಈಗ ಏನು ಮಾಡಬೇಕು? ನನಗೆ ಇನ್ನೊಬ್ಬನ ಮಗನೇ ಇರುವನೇನು ಹೇಗೆ? ನಿನಗೆ ಸ್ವಲ್ಪವಾದರೆ ಈ ರೀತಿ ಮಾತನಾಡಲಿಕ್ಕೆ ನಾಚಿಕೆ ಇಲ್ಲ, ಭಯವಿಲ್ಲದ ನಿರ್ಭಯದಿಂದ ಮದುವೆಯನ್ನು ಮಾಡಿಕೋ ಲಕ್ಷಣ. ಬಿಡಿ ಬಿಡಿ ನಿನ್ನ ಭಯವನ್ನು. ಅಹೋ ಲಕ್ಷಣ, ಅಹೋ ಕರ್ಣ, ಬಂದ ಜನರುಗಳ ಈ ರೀತಿ ಅವಮಾನ ಮಾಡಬೇಡ. ಅವರೆಲ್ಲರೂ ನಿನ್ನನ್ನು ನಕ್ಕ ನಕ್ಕ ಪ್ರಯಾಸ ಮಾಡ್ತಿರ್ಬರ. ಈ ಸಸಿರೇಖೆ ನೋಡ ಭಯ ಬರದಿಂದ ಹೇಳೋದಕ್ಕೆ ನಾಚಿಕಿಲಿವು. ಥೂ, ನಿನ್ನಂತ ರಣೆಯಡಿಯೂ ನಾನಲ್ಲಿ ಕಾಣಲಿಲ್ಲ. ಧೈರ್ಯ ನಿನ್ನಂತ ರಣೆಯಡಿಯೂ ನಾನಲ್ಲಿ ಕಾಣಲಿಲ್ಲ. ಬುದ್ಧಿಯಿಲ್ಲದಂತ ಒದ್ದಾಡದನ್ನು ಮಾಡ ಧೈರ್ಯದಿಂದ ಶೀಘ್ರವಾಗಿ ನನ್ನನ್ನು ಸೇರಿಸಿದೆ. ತಡ ಮಾಡಬೇಡ ಈ ಕ್ಷಣ. ಓ ಜನಕ, ಅಹೋ ಬಾಲಕ, ನನಗೆ ಮದುವೆ ಬೇಡವೆಂದರು ಇಲ್ಲಿಗೆ ಕರೆಸಿಕೊಂಡು ಬಂದ ಮಕ್ಕೆ ಮಾರಿಯಾಗಿ ಕಾಣುವ ಮಾಯರಾಗಿದೆಯಲ್ಲ, ಮದುಮಗಳೆಂದು ಹೇಳುವೆಯ? ಸಹಜವಾಗಿ ಹೇಳೋನಲ್ಲ ಈ ಬಾಲಕ. ಅಯ್ಯಯ್ಯೋ, ಇದ್ದ ಸಿಂಹವು ಇದರ ಎದುರಿಗೆ ತಂದು ನನ್ನನ್ನು ನಿಲ್ಲಿಸಿದೆಯಾ? ಸಹಜವಾಗಿ ನಿಲ್ಲಿಸಿದಲೇ ಬಾಲಕ. ನನಗೆ ಆಯಸ್ಸು ಮುಗಿದು ಬಂದಿರುವುದು, ನನಗೆ ಶ್ರೀಕೇಶವನ್ನು ಪಾಲಿಸ ಬದುಕುವುದಿಲ್ಲ. ಅಹೋ ಲಕ್ಷಣ, ಅಹೋ ಕರ್ಣ, ಓಡಿ ಹೋಗತ್ರ ನೀ ಮಹಾ ನೋಡು ಹೋಗುತ್ತಿರುವೆಯಾ? ಎಷ್ಟು ನಿನ್ನ ಭಯ ಇರುವುದು? ಈಕೆ ನಿನ್ನೇನು ಮಾಡಲಿಕ್ಕೆ ಬಂದರೆ ಎನ್ನ ಕೈಯಲ್ಲಿರುವ ಕಟ್ಕದಿಂದ ಕರುಂಡಂ ಚಂಡಾಡಿ ಬಿಡೋಣ. ನೀನು ಎಂದೆಂದ ಭಯ ಪಡವ ಲಕ್ಷಣ. ಈ ಕಾರಣ ಈ ಕ್ಷಣ. ಅಹೋ ಕರ್ಣ, ಅಹೋ ಲಕ್ಷಣ, ಸುಮ್ಮನೆ ಈ ಅಮ್ಮಾರಿಗೆ ತುತ್ತು ಮಾಡಬೇಡ ಎಂದು ಕೈಯ ಬಿಟ್ಟರೆ ಓಡಿ ಹೋಗ್ತೇನೆ ಕರ್ಣ. ವನ ವರ್ಣ, ಸಾರಥ್ಯ, ಉಪದಿ ಇಂದ ನಮ್ಮ ಅಂತಃಪುರಕ್ಕೆ ರಥ ಬಂದ್ಬಿಡು ಸಾರಥ್ಯ, ಅತಿ ಜಾಗ್ರತೆ. ನಿಮ್ಮ ದೇವ. ತೆಗಿರೆ. ಅಹೋ ಬಲಭದ್ರನೇ, ಅಹೋ ದುರ್ಯೋಧನ, ನಿನ್ನ ಮಗಳಾದ ಶಶಿರೇಖೆಗೆ ಎಲ್ಲರೂ ನೋಡುತ್ತಿರಲಾಗಿ ಅಪ್ಪನ ಮಾಡಿದಳು. ಅಹೋ ಬಲರಾಮ, ರೇವತಿ ಮಗಳನ್ನು ಕೊಡುವನೆಂದು ನಮ್ಮನ್ನು ಕರೆಸಿ ಈ ರೀತಿ ಅವಮಾನ ಮಾಡಬಹುದ ಬಲರಾಮ? ಸರಿದೊರೆಗಳಲ್ಲಿ ನಮ್ಮನ್ನು ಅವಮಾನಕ್ಕೆ ಯತ್ನ ಮಾಡಿಸಿದರು ರೋಣಿಪುತ್ರ ಸದಬಲ ಮಾತ್ರ. ರೇವತಿ, ಅಹೋ ಕರ್ಣ, ಅಹೋ ದುರ್ಯೋಧನ, ನಮ್ಮ ಕಾರ್ಯಗೈಗೂಡದ ಲಗ್ನಕ್ಕೆ ವಿಘ್ನವು ಬಂದದೀತು. ಬಳೆ ರಜ. ಅಯ್ಯೋ ಸರಿ, ರಾಜ್ಯರಲ್ಲೇ ತಲೆ ತಗ್ಗಿಸುವಂತಾಯಿತು. ಇದಕ್ಕೆ ತಡ ಮಾಡಿದ ಗತಿಯನ್ನು ಹೇಳು ಕರ್ಣ, ತಡ ಮಾಡಿದ ಹೇಳು ಈ ಕ್ಷಣ. ಅಹೋ ರಾಜೇಂದ್ರ, ಅಹೋ ಸೂರ್ಯನಂದನ, ಈ ಗೊಲ್ಲರ ಸಂಬಂಧ ಮತ್ತೆ ಅವ ಸಂಬಂಧ ದೊರೆಯಲಿಗೆ ಶಶಿರೇಖೆ ಕೊಟ್ಟು ಲಗ್ನ ಮಾಡಿಸಿದ ಕರೆಸಿ ನಮ್ಮನ್ನು ಅವಮಾನ ಪಡಿಸಬೇಕೆಂದು ಈ ಜಾರಚೋರರ ಗೊಲ್ಲರು ನಮ್ಮನ್ನು ಅವಮಾನ ಪಡಿಸಬೇಕೆಂದು ರಾಷ್ಟ್ರ ಕೆಲಸ ಆಡ್ತಿರುವರ. ನಮ್ಮ ಸೆರೆದ ಬೆಳಗವಲ್ಲ ಕೈ ಕಲ್ಲ ಮುರಿದುಕೊಂಡು ಕಪ್ಪಳ ಕಂಡ ಗುಡ್ಡ ಒಳಗಡೆ ಹೊಡೆದುಕೊಂಡು ರಕ್ತ ಸುರಿ ತಲೆಮೇಲೆ ಹೊಳೆತಿರುವರ. ನೋಡಿ ಸಾರಬೊಮ್ಮನೆ ಮುಂದಿನ ಪುಡೆ ಪುಡೆ
ಅಹೋ ಅಧಿಕ ಬಲ ಸಂಭ್ರಮಾನ್ವಿತನಾದ ಕರ್ಣ ಅಹೋ ದುರ್ಯೋಧನ ಬಂಧು ಬಾಂಧವರಿಗೆ ಅವಮಾನವಾಗುವಂತೆ ಮಾಡಿ ಮೋಸದ ಕೆಲಸ ಮಾಡಿದರಲ್ಲ ಮನದಲ್ಲೇ ಮರಗುವಂತೆ ಮಾಡಿದರು. ಹೌದು ರಾಜ. ಸಾಕಿನ್ನ ಈ ಕೊಲ್ಲರ ಸಹವಾಸ ಸಾಕು, ನಾವು ಕಾಲು ಜಾರಿ ಬಿದ್ದಂತಾಯ್ತು ಕರ್ಣ. ಮಾಡಿರಿ ಅಹೋ ದುರ್ಯೋಧನ ಅಹೋ ಸೂರ್ಯನಂದನ ಪಾಂಡವರ ಪರರ ಮಾತು ಕೇಳಿ ಈ ರೀತಿ ಅವಮಾನ ಹೊಂದಬೇಕಾಯ್ತು. ಸಾಧವಾಗಿ ಹೊಂದಬೇಕಾಯ್ತು ಕರ್ಣ. ಪಾಂಡವರ ಪಕ್ಷ ಪಾದ ಶ್ರೀಕೃಷ್ಣರು ತಿಳಿದು ಹೋಯ್ತು. ಬಲರಾಮನ ಮಾತು